ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ. ದಯವಿಟ್ಟು ಕ್ಷಮೆ ಇರ್ಲಿ, ಕೆಲವು ಕಾರಣಾಂತರಗಳಿಂದ ಹಾಸ್ಟೆಲ್ ನಂಬರ್ 090ನ ಎಪಿಸೋಡ್ಸ್ ನಾವು ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ. 8ನೇ ಎಪಿಸೋಡ್ಗೆ ಹೋಗಕ್ಕೂ ಮುಂಚೆ ಇಲ್ಲಿವರೆಗೂ ಏನಾಗಿತ್ತು ಅನ್ನೋದನ್ನ ಸಣ್ಣದಾಗಿ ನೋಡ್ಕೊಂಡ್ ಬರೋಣ. ರಿಯಾ ಅನ್ನೋ ಹುಡುಗಿ ಹಾಸ್ಟೆಲ್ಗೆ ಸೇರ್ಕೊಳ್ತಾಳೆ. ಅಲ್ಲಿ ಅವಳಿಗೆ ರೂಮ್ ನಂಬರ್ 090 ಅಲ್ಲಿರೋ ಸ್ವಾತಿ ಅನ್ನೋ ಹುಡುಗಿ ಪರಿಚಯ ಆಗುತ್ತೆ. ಸ್ವಾತಿ ಮತ್ತೆ ರಿಯಾ ತುಂಬಾ ಕ್ಲೋಸ್ ಆಗ್ತಾರೆ. ಹಾಸ್ಟೆಲ್ ಅಲ್ಲಿ ಎಲ್ಲಾ ಹುಡುಗಿರು ಒಂದಿನ ಪಾರ್ಟಿ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಪಾರ್ಟಿ ಮಾಡಿ ನೆಕ್ಸ್ಟ್ ದಿನ ಎಲ್ಲರೂ ಅವರ ರೂಮ್ಗೆ ಹೋಗಿ ಮಲ್ಕೋತಾರೆ. ಎಲ್ಲರೂ ನೆಕ್ಸ್ಟ್ ದಿನ ಎದ್ದ ತಕ್ಷಣ ರಿಯಾನ ಹಾಸ್ಟೆಲ್ ಪೂರ್ತಿ ಹುಡುಕ್ತಾರೆ. ರಿಯಾ ಎಲ್ಲೂ ಕಾಣಿಸಲ್ಲ. ಅವಳ ಫ್ರೆಂಡ್ಸು ರಿಯಾ ಎಲ್ಲೋ ಮಿಸ್ ಆಗಿದ್ದಾಳೆ ಅಂತ ಗಾಬ್ರಿಲಿ ಹಾಸ್ಟೆಲ್ ಪೂರ್ತಿ ಹುಡುಕಕ್ ಶುರು ಮಾಡ್ತಾರೆ. ಆದ್ರೆ ರಿಯಾ ಎಲ್ಲೂ ಕಾಣಿಸಲ್ಲ. ಒಬ್ಳೆ ಟೆರೆಸ್ ಮೇಲ್ ಮಲ್ಗಿರ್ತಾಳೆ. ಅಲ್ಲಿಗೆ ಅವರೆಲ್ಲಾ ಫ್ರೆಂಡ್ಸು ಬಂದು ನೋಡ್ತಾರೆ. ಯಾಕಿಲ್ಲಿದ್ಯಾ ಅಂತ ಕೇಳಿದಾಗ ರಿಯಾ, ನಾವೆಲ್ಲ ಒಟ್ಟಿಗೆ ಪಾರ್ಟಿ ಮಾಡ್ತಿದ್ವಲ್ಲ, ನೀವೇ ನನ್ನ ಬಿಟ್ಟು ಹೊಟ್ಟೋಗಿದ್ದೀರಾ, ನೀವು ಬಿಡಿ, ನನ್ ಕ್ಲೋಸ್ ಫ್ರೆಂಡ್ ಸ್ವಾತಿನೂ ನನ್ನ ಬಿಟ್ಟು ಹೊಟ್ಟೋಗಿದ್ದಾಳೆ ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ. ಯಾಕಂದ್ರೆ ಸ್ವಾತಿ ಮಿಸ್ ಆಗಿ ತುಂಬಾ ದಿನ ಆಗಿರುತ್ತೆ. ಈ ವಿಷಯನ ರಿಯಾಗೆ ಹೇಳಿದ ತಕ್ಷಣ ಅವಳಿಗೆ ಶಾಕ್ ಆಗುತ್ತೆ. ರಿಯಾ ಸ್ವಾತಿ ರೂಮ್ಗೆ ಹೋಗಿ ನೋಡಿದಾಗ ಸ್ವಾತಿ ಇರಲ್ಲ. ರಿಯಾ ಸ್ವಾತಿನ ತುಂಬಾ ಹಚ್ಕೊಂಡಿದ್ರಿಂದ ತುಂಬಾ ಡಿಸ್ಟರ್ಬ್ ಆಗಿರ್ತಾಳೆ. ಇಷ್ಟರಲ್ಲೇ ರಿಯಾ ಕೂಡ ಪ್ರಜ್ಞೆ ತಪ್ಪಿದ ಕಾರಣದಿಂದ ಅವಳನ್ನು ಕೂಡ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ನೆಕ್ಸ್ಟ್ ದಿನನೇ ರಿಯಾ ಇದ್ದಿದ್ ರೂಮ್ಗೆ ನಿಧಿ ಅನ್ನೋ ಹುಡುಗಿ ಬಂದು ಜಾಯಿನ್ ಆಗ್ತಾಳೆ. ಇನ್ನೊಂದ್ ಕಡೆ ರಿಯಾ ಫ್ರೆಂಡ್ ರಚನಾ ರಿಯಾ ತಂದೆಗೆ ಎಲ್ಲ ವಿಷಯನ ತಿಳಿಸ್ತಾಳೆ. ರಿಯಾನ ನೋಡಕ್ಕೆ ಹಾಸ್ಪಿಟ್ಲ್ಗೆ ಹೋಗ್ತಾರೆ. ಆದ್ರೆ ರಿಯಾ ಅಲ್ಲಿರಲ್ಲ, ಕಿಡ್ನಾಪ್ ಆಗಿರ್ತಾಳೆ. ರಿಯಾ ತಂದೆ ಹಾಸ್ಟೆಲ್ ಹತ್ರ ಬಂದು ಮಗಳೆಲ್ಲಿ ಅಂತ ಗಲಾಟೆ ಮಾಡಿದಾಗ ವಾರ್ಡನ್ ರಿಯಾ ಲೀವ್ ಲೆಟರ್ನ ಕೊಟ್ಟು ಯಾವನ್ ಜೊತೆನೋ ಓಡ್ ಹೋಗಿದ್ದಾಳೆ ಅಂತ ತಂದೆಗೆ ಹರ್ಟ್ ಮಾಡಿ ಅಲ್ಲಿಂದ ಬೈದು ಕಳಿಸ್ಬಿಡ್ತಾರೆ. ರಿಯಾ ತಂದೆ ಹುಚ್ಚಿನ ತರ ಹತ್ಕೊಂಡು ಅಲ್ಲಿಂದ ಹೋಗ್ತಾರೆ. ರಚನಾ ಮತ್ತೆ ರಿಯಾ ತಂದೆಗೆ ಫೋನ್ ಮಾಡಿ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಗಿ CCTV ಫುಟೇಜಸ್ ನ ಚೆಕ್ ಮಾಡ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ರಿಯಾನ ಬೇರೆ ಯಾರು ಅಲ್ಲ, ನಿಧಿನೇ ಕಿಡ್ನಾಪ್ ಮಾಡಿರ್ತಾಳೆ. ರಚನಾ ಇದನ್ನ ನೋಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ. ಪೊಲೀಸ್ ಅವರು ನೆಕ್ಸ್ಟ್ ಡೇ ಬಂದು CCTV ಫುಟೇಜಸ್ ನ ಚೆಕ್ ಮಾಡಿದಾಗ ರಚನಾ ನೋಡಿದಂತ ಯಾವ ದೃಶ್ಯನೂ ಅಲ್ಲಿ ಕಾಣಿಸೋದಿಲ್ಲ. ಯಾವ ಪ್ರೂಫ್ ಕೂಡ ಅಲ್ಲಿ ಉಳಿದಿರಲ್ಲ. ರಚನಾ ಹಾಸ್ಟೆಲ್ಗೆ ಬಂದು ನಿಧಿನ ಇದ್ರ ಬಗ್ಗೆ ಇಂಡೈರೆಕ್ಟ್ ಆಗಿ ವಿಚಾರಿಸ್ತಾಳೆ. ಆದ್ರೆ ನಿಧಿಗೆ ಇದ್ಯಾವ್ದು ನೆನ್ಪೇ ಇರಲ್ಲ. ರಚನಾಗೆ ಇಲ್ಲೇನೋ ತಪ್ಪು ನಡೀತಾ ಇದೆ ಅಂತ ಅನುಮಾನ ಬಂದು ನಿಧಿಗೆ ಎಲ್ಲವನ್ನೂ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಾಳೆ. ನಿಧಿ ಮತ್ತೆ ರಚನಾ ಇಬ್ರು ಎಲ್ರೂ ಮಲ್ಗದ್ಮೇಲೆ ವಾರ್ಡನ್ ರೂಮ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ವಾರ್ಡನ್ ರೂಮ್ಗೆ ಹೋಗ್ತಾರೆ. ಅಲ್ಲಿ ಒಂದು ಗೊಂಬೆ ಕಾಣಿಸುತ್ತೆ. ಆ ಗೊಂಬೆಗೆ ಏನೋ ಒಂಥರ ದಾರ ಕಟ್ಟಿರ್ತಾರೆ. ನಿಧಿ ಏನಿದು ಅಂತ ರಚನಾನ ಕೇಳ್ತಾಳೆ. ಆಗ ರಚನಾ, ವಾರ್ಡನ್ ಈ ಗೊಂಬೆಯಲ್ಲಿ ಆತ್ಮಗಳನ್ನ ಬಂಧಿಸಿದಾಳೆ ಅನ್ನೋ ವಿಷಯ ಅವರಿಬ್ಬರಿಗೂ ತಿಳಿಯುತ್ತೆ. ಅವರು ನಿಂತಿರೋ ನೆಲದ ಒಳಗಿಂದ ಜೋರಾಗಿ ಅಳೋ ಶಬ್ದ ಕೇಳ್ಸಕ್ ಶುರುವಾಗತ್ತೆ. ಅಲ್ಲಿಂದ ಆಚೆ ಬಂದು ಏನ್ ನಡೀತಿದೆ ಅನ್ನೋದನ್ನ ಪತ್ತೆ ಹಚ್ಚಕ್ ಶುರು ಮಾಡ್ತಾಳೆ ರಚನಾ. ಹಿಂದಿನ ಎಪಿಸೋಡ್ ನಲ್ಲಿ ರಚನಾ ಮತ್ತೆ ನಿಧಿ ಇಬ್ರು ವಾರ್ಡನ್ ಆಫೀಸ್ ರೂಮ್ ಒಳಗಡೆ ಹೋಗಿದ್ರು. ಆದ್ರೆ ಅಲ್ಲಿ ರಚನಾ ಕಣ್ಣು ಗೋಡೆ ಮೇಲಿದ್ದ ಒಂದು ಫೋಟೋ ಮೇಲೆ ಬಿತ್ತು. ಆ ಫೋಟೋ ನೋಡಿ ರಚನನಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಆ ಫೋಟೋ ಅಲ್ಲಿ ರಿಯಾ ಮತ್ತೆ ಸ್ವಾತಿ ಇರ್ತಾರೆ. ರಿಯಾಲಿಟಿ ಏನಂದ್ರೆ ಅವರಿಬ್ರು ಯಾವತ್ತೂ ಜೊತೆಗೆ ಓದೇ ಇರಲ್ಲ. ಬಟ್ ಹೇಗ ಅವರಿಬ್ರು ಒಂದೇ ಫೋಟೋಲಿ ಇರಕ್ ಸಾಧ್ಯ ಅಂತ ರಚನಾ ಯೋಚನೆ ಮಾಡ್ತಾ ಅವಳ ರೂಮ್ ನಲ್ಲಿ ಹೋಗಿ ಮಲಗ್ತಾಳೆ. ನಿಧಿನೂ ತನ್ನ ರೂಮ್ಗೆ ಹೋಗಿ ಮಲ್ಕೋತಾಳೆ. ಆ ಫೋಟೋ, ನೆಲದ ಕೆಳಗಿಂದ ಬರ್ತಿದ್ದ ಆ ಶಬ್ದ, ಇವೆಲ್ಲವನ್ನ ನೆನೆಸ್ಕೊಂಡು ರಚನಾಗೆ ನಿದ್ದೆ ಬರ್ತಾ ಇರಲ್ಲ. ರಾತ್ರಿ 3 ಗಂಟೆ ಆಗಿರುತ್ತೆ. ಸ್ವಿಚ್ ಆಫ್ ಆಗಿದ್ದ ರಿಯಾಳ ಫೋನ್ಗೆ ಕಾಲ್ ಬರುತ್ತೆ. ಫೋನ್ ರಿಂಗ್ ಆಗೋ ಶಬ್ದ ಜೋರಾಗಿ ಕೇಳಿಸ್ತಿರತ್ತೆ. ರಚನಾ ನಿಧಾನವಾಗಿ ಆ ಮೊಬೈಲ್ನ ಎತ್ಕೊಂಡು ನೋಡ್ತಾಳೆ. ಆದ್ರೆ ಅವಳಿಗೆ ಕಾಲ್ ಬರ್ತಾ ಇದ್ದಿದ್ದು ನಿಧಿಯ ಫೇಸ್ಬುಕ್ ಅಕೌಂಟಿಂದ. ಇದನ್ನ ನೋಡಿ ರಚನಾ ಶಾಕ್ ಆಗ್ತಾಳೆ. ಸ್ಟಾರ್ಟಿಂಗ್ ವಿಡಿಯೋ ಕಾಲ್ನಲ್ಲಿ ಏನೂ ಕಾಣ್ತಾ ಇರಲ್ಲ, ಎಲ್ಲ ಕತ್ಲಾಗಿ ಕಾಣಿಸ್ತಾ ಇರತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದ ನಂತರ ಬೆಳಕು. ನಿಧಿ ಬೆಡ್ ಮೇಲ್ ಬೀಳತ್ತೆ. ಅಲ್ಲಿ ನಿಧಿ ಮಲಗಿರ್ತಾಳೆ. ಗಾಳಿ ಜೋರಾಗಿ ಬೀಸ್ತಿರತ್ತೆ. ರೂಮಿನ ಕಿಟಕಿಗಳು ಟಬಾ ಟಬಾ ಅಂತ ಬಡ್ಕೊಳ್ತಾ ಇರತ್ತೆ. ಆಗ ನಿಧಿ ಇದ್ದಕ್ಕಿದ್ದಂಗೆ ಮಲಗಿದ್ದ ಜಾಗದಿಂದ 3 ಅಡಿ ಮೇಲ್ಗಡೆ ಗಾಳಿಯಲ್ಲಿ ತೇಲ್ತಾ ಇರ್ತಾಳೆ. ಇದನ್ನ ನೋಡಿ ರಚನನ್ಗೆ ಭಯ ಆಗುತ್ತೆ. ಭಯದಲ್ಲಿ ಆ ಮೊಬೈಲ್ನ ಎತ್ತ ಬಿಸಾಕಿ ದಡ ದಡ ಅಂತ ಓಡಿ ನಿಧಿ ರೂಮ್ ಕಡೆಗೆ ಹೋಗ್ತಾಳೆ. ಡೋರ್ ಓಪನ್ ಮಾಡಿ ನಿಧಿ ಬೆಡ್ ಹತ್ರ ಬಂದು ನೋಡಿದ್ರೆ ನಿಧಿ ಅವಳ ಬೆಡ್ ಮೇಲೆ ಆರಾಮಾಗಿ ಮಲ್ಗಿರ್ತಾಳೆ. ಆರಾಮಾಗಿ ಮಲ್ಗಿರೋ ನಿಧಿನ ನೋಡಿ ರಚನಾ ನಿಟ್ಟುಸಿರು ಬಿಡ್ತಾ ಅವಳ ಪಕ್ಕದಲ್ಲಿ ಕುತ್ಕೋತಾಳೆ. ನಿದ್ದೆಯಲ್ಲಿದ್ದ ನಿಧಿಗೆ ಯಾರೋ ಬಂದು ತನ್ನ ಪಕ್ಕದಲ್ಲಿ ಕೂತಿದ್ದಾರೆ ಅನ್ನೋ ಭಾವನೆ ಬಂದು ನಿದ್ದೆಯಿಂದ ಎಚ್ಚರ ಆಗ್ತಾಳೆ. ಆಗ ನಿಧಿ ಅವಳ ಪಕ್ಕದಲ್ಲಿ ಕೂತಿದ್ದ ರಚನಾನ ನೋಡಿ, ರಚನಾ, ಯಾಕಿಷ್ಟೊತ್ತಲ್ಲಿ ಇಲ್ಲಿ ಬಂದಿದ್ಯಾ, ಏನಾಯ್ತು ಅಂತ ಕೇಳ್ತಾಳೆ. ಆಗ ರಚನಾ, ನಿಧಿ, ಏನಿಲ್ಲ,
ಸುಮ್ನೆ ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ಬಂದೆ ಅಂತ ಸುಳ್ಳು ಹೇಳ್ತಾಳೆ. ನಿಧಿ ರಚನಾಳ ಕೈ ಹಿಡಿದು ಕಿರುನಗೆ ಬೀರ್ತಾ ಅವಳನ್ನ ನೋಡಿ ಮತ್ತೆ ಮಲ್ಕೋತಾಳೆ. ರಚನಾ ಕೈ ಹಿಡ್ಕೊಂಡೆ ನಿಧಿ ಮಲ್ಕೊಂಡ್ಬಿಡ್ತಾಳೆ. ರಚನಾ ನಿಧಿ ಹಿಡ್ಕೊಂಡಿರೋ ಕೈನ ಬಿಡ್ಸೋಣ ಅಂತ ಕೈ ಬಿಡಿಸ್ಬೇಕಾದ್ರೆ ನಿಧಿ ಕೈಯಲ್ಲಿ ಒಂದು ದಾರ ಕಾಣಿಸುತ್ತೆ. ಆ ದಾರದ ಮೇಲೆ ರಚನನ್ ಕಣ್ಬೀಳುತ್ತೆ. ಆಗ ರಚನಾ ಅನುಮಾನದಿಂದ, ಈ ದಾರ ನಾವು ವಾರ್ಡನ್ ಆಫೀಸ್ ರೂಮಲ್ಲಿ ಆ ಗೊಂಬೆ ಕಟ್ಟಿದ್ದಿದ್ದು ಅಲ್ವಾ, ಅದೇ ತರನೇ ಕಾಣಿಸ್ತಿದೆ. ಹಾಗಾದ್ರೆ ಈ ದಾರನ ನಿಧಿ ಕೈಗೆ ಯಾರು ಕಟ್ಟಿದ್ರು? ಹಾಗಾದ್ರೆ ಇಲ್ಲಿ ಒಂದು ಆತ್ಮ ಇದೆ, ಇಲ್ಲೇನೋ ನಡೀತಾ ಇದೆ ಅಂತ ಯೋಚನೆ ಮಾಡ್ಕೊಂಡು ರೂಮಿಂದ ಹೊರಗಡೆ ಬರ್ತಾಳೆ. ತಲೆ ಎತ್ತಿ ಮೇಲ್ ನೋಡಿದ್ರೆ ಅವಳು ರೂಮ್ ನಂಬರ್ 090 ಮುಂದೆ ನಿಂತಿರ್ತಾಳೆ. ಆ ರೂಮ್ನೇ ನೋಡ್ತಾ ಮೆಲ್ಲಗೆ ಒಂದೊಂದು ಹೆಜ್ಜೆನೆ ಹಾಕ್ತಾ ಆ ರೂಮ್ ಡೋರ್ ಹತ್ರ ನಿಂತು, ಈ ಬಾಗಿಲ್ ಜೊತೆ ಮುಚ್ಚೋಗಿರೋ ಆ ಸತ್ಯ ಎಲ್ರಿಗೂ ಗೊತ್ತಾಗೋ ಟೈಮ್ ಬಂದಿದೆ, ನಾಳೆ ನಾನೇ ಈ ಬಾಗಿಲ್ ತೆಗಿತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ರಚನಾ ಅಲ್ಲಿಂದ ಹೋಗ್ತಿದ್ದಾಗೆ ಆ ರೂಮಿನ ಬಾಗ್ಲು ಡಬ್ಬ ಡಬ್ಬ ಅಂತ ಬಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ರಚನಾ ಎದ್ದು ಬ್ರಷ್ ಮಾಡ್ತಾ ರೂಮ್ ಹೊರಗಡೆ ಬರ್ತಾಳೆ. ಒಬ್ಳು ಹುಡುಗಿ ಬಾತ್ರೂಮ್ ಒಳಗಡೆ ಹೋಗ್ತಾ ಇರ್ತಾಳೆ. ಸಡನ್ ಆಗಿ ಅವಳ ಕಣ್ಣು ಆ ಹುಡುಗಿ ಕೈ ಮೇಲೆ ಹೋಗುತ್ತೆ. ಆಗ ರಚನಾ ಅವಳ ಕೈನ ನೋಡಿ ಶಾಕ್ ಆಗ್ತಾಳೆ. ಅವಳ ಹತ್ರ ಬಂದು ಹಲ್ಲು ಉಜ್ಜೋ ನೆಪದಲ್ಲಿ ಅವಳ ಕೈ ನೋಡ್ತಾಳೆ. ಅವಳ ಕೈಯಲ್ಲೂ ಕೂಡ ವಾರ್ಡನ್ ರೂಮಲ್ಲಿ ನೋಡಿದ್ದ ಗೊಂಬೆಗಳಿಗೆ ಕಟ್ಟಿದ ದಾರ ಮತ್ತೆ ನಿಧಿ ಕೈಗೆ ಕಟ್ಟಿದ ದಾರನೇ ಆ ಹುಡುಗಿ ಕೈಯಲ್ಲೂ ಕೂಡ ಇರುತ್ತೆ. ಇದನ್ನ ನೋಡಿ ರಚನಾ ಮನ್ಸಲ್ಲಿ ಗೊಂದಲ ಶುರುವಾಗುತ್ತೆ. ಈ ದಾರ ನಿಧಿ ಕೈಯಲ್ಲೂ ಇದೆ, ವಾರ್ಡನ್ ರೂಮಲ್ಲಿದ್ದ ಗೊಂಬೆ ಮೇಲೂ ಇದೆ, ಈ ಹುಡುಗಿ ಕೈಯಲ್ಲೂ ಇದೆ, ಯಾಕಿರ್ಬೋದು ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಹೋಗ್ತಾಳೆ. ನಿಧಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಇನ್ನೊಬ್ಳು ಹುಡುಗಿ ಕೈಯಲ್ಲೂ ಅದೇ ದಾರ ಕಾಣಿಸತ್ತೆ. ಅವಳಾದ್ಮೇಲೆ ಇನ್ನೊಬ್ಳು ಬರ್ತಾಳೆ, ಅವಳಾದ್ಮೇಲೆ ಮತ್ತೊಬ್ಳು ಬರ್ತಾಳೆ. ಹೀಗೆ ಪ್ರತಿ ಒಬ್ರು ಹುಡುಗಿ ಕೈಯಲ್ಲೂ ಆ ದಾರನ ನೋಡಿ ರಚನಾ ಪ್ಯಾನಿಕ್ ಅಲ್ಲಿ ಮೆಸ್ ಹತ್ರ ಹೋಗಿ ನೋಡ್ತಾಳೆ. ಅಲ್ಲಿ ಹೋಗಿ ನೋಡಿದಾಗ ಅವಳಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಹಾಸ್ಟೆಲ್ ಅಲ್ಲಿರೋ ಪ್ರತಿಯೊಬ್ರು ಹುಡುಗಿ ಕೈಯಲ್ಲೂ ಕೂಡ ಅದೇ ದಾರ ಇರುತ್ತೆ. ಇದನ್ನ ನೋಡಿ ರಚನನ್ಗೆ ನಂಬಕ್ಕಾಗಲ್ಲ. ಆ ಶಾಕ್ ಅಲ್ಲಿ ರಚನಾ ಒಂದೊಂದು ಹೆಜ್ಜೆನೆ ಹಿಂದೆ ಇಡ್ತಾ ಹೋಗ್ತಾಳೆ. ಆಗ ಅವಳಿಂದ ಯಾರೋ ಡಿಕ್ಕಿ ಹೊಡಿತಾಳೆ. ಯಾರು ಅಂತ ತಿರುಗ್ ನೋಡಿದ್ರೆ ನಿಧಿ ನಿಂತಿರ್ತಾಳೆ. ಅವಳನ್ನ ನೋಡಿ ರಚನಾಗೆ ಒಂದೇ ಸಮ ಭಯ ಆಗತ್ತೆ. ಆಗ ನಿಧಿ ಹೇಳ್ತಾಳೆ, ರಚನಾ ಯಾಕೆ, ತಿಂಡಿ ತಿನ್ನಲ್ವಾ ಅಂತ. ಆಗ ರಚನಾ, ಇಲ್ಲ ನಾನು ತಟ್ಟೆ ತಗೊಂಡ್ ಬರ್ತೀನಿ, ನೀನ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ನಿಧಿ ರಚನನ ನೋಡಿ ನಗ್ತಾಳೆ. ರಚನಾ ತನ್ನ ರೂಮ್ಗೆ ಹೋಗಿ, ಇವತ್ತು ಕಾಲೇಜಿಗೆ ನಾನು ಹೋಗೋದ್ ಬೇಡ, ಇಲ್ಲೇ ಇದ್ದು ಏನೇನಾಗತ್ತೆ ಅಂತ ನೋಡೋಣ ಅಂತ ಅನ್ಕೋತಾಳೆ. ಬೇರೆ ಹುಡುಗಿರ್ ಮುಂದೆ ರಚನಾ ಕಾಲೇಜ್ಗೆ ಹೋಗೋ ಹಾಗೆ ರೆಡಿ ಆಗಿ ನಾಟಕ ಮಾಡ್ತಾಳೆ. ಆಮೇಲೆ ಎಲ್ರೂ ಅಲ್ಲಿಂದ ಹೊಟ್ಟೋದ್ಮೇಲೆ ಬೆಡ್ ಕೆಳಗಡೆ ಮಲ್ಕೊಂಡ್ಬಿಡ್ತಾಳೆ. ಆಗ ವಾರ್ಡನ್ ಹಾಸ್ಟೆಲ್ಗೆ ಬರ್ತಾಳೆ. ಬಂದು ಅಡ್ಗೆ ಬಟ್ಟೆನ ಕರೆದು, ಹಾಸ್ಟೆಲ್ ಅಲ್ಲಿ ಇನ್ನೂ ಯಾರಾದ್ರೂ ಉಳ್ಕೊಂಡಿದಾರ ಅಂತ ನೋಡ್ಕೊಂಡ್ ಬಾ ಅಂತ ಹೇಳಿ ನೋಡ್ಕೊಂಡ್ ಬರೋದಕ್ಕೆ ಕಳಿಸ್ತಾಳೆ. ಅಡ್ಗೆ ಬಟ್ಟ ಎಲ್ಲ ರೂಮ್ಗೆ ಹೋಗಿ ಯಾರಾದ್ರೂ ಇದಾರ ಅಂತ ಹುಡುಕ್ತಾನೆ. ಯಾರು ಎಲ್ಲೂ ಕಾಣಿಸೋದಿಲ್ಲ. ಕೊನೆಗೆ ರಚನಾ ರೂಮ್ಗೆ ಬರ್ತಾನೆ. ರಚನಾ ರೂಮಿಗೆ ಬಂದು ಎಲ್ಲಾ ಬೆಡ್ ಕೆಳಗಡೆ ಮೇಲೆ ನೋಡ್ತಿರ್ತಾನೆ. ಇನ್ನೇನ್ ರಚನಾ ಇರೋ ಜಾಗನೂ ನೋಡ್ಬೇಕು ಅಷ್ಟರಲ್ಲಿ ವಾರ್ಡನ್ ಕರೀತಾಳೆ. ಆಗ ಅಡ್ಗೆ ಬಟ್ಟ ಅಲ್ಲಿಂದ ಹೊರಟೋಗ್ತಾನೆ. ರಚನಾಗೆ ಜೀವ ಬಂದಂಗಾಗುತ್ತೆ. ರಚನಾ ಎದ್ದು ಆಚೆ ಬರ್ತಾಳೆ. ಹಾಸ್ಟೆಲ್ ಎಲ್ಲ ಖಾಲಿ ಖಾಲಿ ಇರೋ ಕಾರಣ ಎಲ್ಲ ನಿಶಬ್ದವಾಗಿರುತ್ತೆ. ಅಡ್ಗೆ ಬಟ್ಟ ವಾರ್ಡನ್ ಹತ್ರ ಹೋಗ್ತಾನೆ. ಆಗ ವಾರ್ಡನ್ ಹೇಳ್ತಾಳೆ, ಇವತ್ತು ಅಮಾವಾಸ್ಯೆ, ತುಂಬಾ ಹುಷಾರಾಗಿರ್ಬೇಕು, ಅವಳು ಮತ್ತೆ ಬಂದೇ ಬರ್ತಾಳೆ ಅಂತ ಹೇಳ್ತಾಳೆ. ಆಗ ರಚನಾ ಕೇಳಿಸ್ಕೊಳ್ತಾಳೆ ಇದನ್ನ. ಆದ್ರೆ ರಚನಾಗೆ ಇವರು ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ. ವಾರ್ಡನ್ ಅಡ್ಗೆ ಬಟ್ಟ ಬೇಸ್ಮೆಂಟ್ ಕಡೆ ಹೋಗ್ತಾರೆ. ಆಗ ರಚನಾ ಅವ್ರ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಕತ್ಲೆ ತುಂಬಿದ ಬೇಸ್ಮೆಂಟ್ ನಲ್ಲಿ ಅಡ್ಗೆ ಬಟ್ಟ ಮತ್ತೆ ವಾರ್ಡನ್ ಒಂದು ಲ್ಯಾಂಪ್ ಲೈಟ್ ಇಟ್ಕೊಂಡು ಹೋಗ್ತಾ ಇರ್ತಾರೆ. ರಚನಾ ಅವ್ರ ಹಿಂದೆ ಹಿಂದೆ ಬರ್ತಾ ಇರ್ತಾಳೆ. ರಚನಾಗೆ ಅಲ್ಲಿ ಹುಡುಗಿರ್ ಬಟ್ಟೆ ಬಿದ್ದಿರೋದು ಕಾಣಿಸುತ್ತೆ. ಹಾಗೆ ಅದ್ರ ಜೊತೆಗೆ ಒಂದು ಫೋಟೋ ಸಿಗುತ್ತೆ. ಅದೇ ಸೇಮ್ ಫೋಟೋ ವಾರ್ಡನ್ ಆಫೀಸ್ ರೂಮಲ್ಲಿ ನೋಡಿರ್ತಾರಲ್ವಾ, ಅದೇ. ಆದ್ರೆ ಇದ್ರಲ್ಲಿ ಸ್ವಾತಿ ಪಕ್ಕ ರಿಯಾ ಇರಲ್ಲ. ಸ್ವಾತಿ ಪಕ್ಕ ಒಂದು ನೆರಳಿರುತ್ತೆ. ಆಗ ರಚನಾಗೆ ಗೊತ್ತಾಗುತ್ತೆ, ಮುಂದೆ ಏನಾಗುತ್ತೋ ಅದ್ ನನಗ್ ಕಾಣಿಸ್ತಿದೆ ಅಂತ ಅನ್ಸುತ್ತೆ. ಹಾಗಾದ್ರೆ ಈ ನೆರಳು ರಿಯಾನಾ ಅಂತ ಪ್ರಶ್ನೆ ಮಾಡ್ಕೊಂಡು ವಾರ್ಡನ್ ಹಾಗೂ ಅಡ್ಗೆ ಬಟ್ಟ ಹಿಂದೆ ಸದ್ದಿಲ್ದೆ ಹೋಗ್ತಾಳೆ. ಅಲ್ಲಿ ಅವರಿಬ್ರು ಒಂದು ಜಾಗದಲ್ಲಿ ನಿಂತ್ಕೋತಾರೆ. ಆ ಜಾಗದ ಅಕ್ಕಪಕ್ಕ ಎಲ್ಲಾ ಗೊಂಬೆಗಳು ಬಿದ್ದಿರ್ತವೆ. ಅವರಿಬ್ರು ಆ ಜಾಗದಲ್ಲಿ ನಿಂತು ಮಾತಾಡ್ತಾ ಇರ್ತಾರೆ. ಇವತ್ತು ರಾತ್ರಿ ತುಂಬಾ ದೊಡ್ಡ ಕೆಲ್ಸ ಇದೆ, ನಾಳೆ ಅವ್ರು ಬಂದು ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡು ಹೋಗ್ತಾರೆ. ಇವತ್ತು ಎಲ್ರೂ ಇಲ್ಲಿಗೆ ಬರ್ಬೇಕು. ಆದ್ರೆ ರಚನಾಗೆ ಇವರು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿರಲ್ಲ.
ಆಗ ಮತ್ತೆ ವಾರ್ಡನ್ ಹೇಳ್ತಾಳೆ, ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ಕೆಲಸ ಬಾಕಿ ಇದೆ. ಇವತ್ತು ಅವಳು ಇಲ್ಲಿ ಸತ್ತಿದ್ದ ದಿನ. ಅವಳು ಬಂದೇ ಬರ್ತಾಳೆ. ಯಾರೂ ಆ ರೂಮ್ ಹತ್ರ ಹೋಗ್ಬಾರ್ದು ಅಂತ ವಾರ್ಡನ್ ಹೇಳ್ತಾಳೆ. ಆಗ ಅಡ್ಗೆ ಭಟ್ಟ ಹೇಳ್ತಾನೆ, ಯಾರು ಹೋಗಲ್ಲ ಬಿಡಿ ಮೇಡಮ್. ಅಪ್ಪಿ ತಪ್ಪಿ ಹೋದ್ರೆ ಅವ್ರ ಗತಿನೂ ರಿಯಾ ತರಾನೇ ಆಗತ್ತೆ. ಆಗ ವಾರ್ಡನ್ ಹೇಳ್ತಾಳೆ, ರಿಯಾ ಅವತ್ತು ಏನಾದ್ರೂ ವಿಡಿಯೋ ಮಾಡ್ಕೊಂಡಿದ್ರೆ ನಾವೆಲ್ಲ ಸಾಯೋ ಪರಿಸ್ಥಿತಿ ಬರ್ತಿತ್ತು. ಮೊದ್ಲು ಅವಳ ಫೋನ್ ಎಲ್ಲಿದೆ ಹುಡ್ಕು. ಇದನ್ನ ಕೇಳಿಸ್ಕೊಂಡು ರಚನಾಗೆ ತುಂಬಾ ಭಯ ಆಗತ್ತೆ. ಹಾಗಾದ್ರೆ ರಿಯಾ ಅವತ್ತು ಆ ರೂಮ್ ಒಳಗ್ ಹೋಗಿದ್ಲಾ? ಅಯ್ಯೋ, ಮತ್ತೆ ರಿಯಾನ ಇವ್ರು ಏನ್ ಮಾಡಿದ್ರು? ಅವಳ ಫೋನ್ ಅಂತ ನೆನಪಿಸ್ಕೊಂಡು ರಚನಾ ಅಲ್ಲಿಂದ ನಿಧಾನವಾಗಿ ಹೊರಗಡೆ ಬರ್ತಾಳೆ. ಆಮೇಲೆ ಅಲ್ಲಿಂದ ಓಡೋಗಿ ತನ್ನ ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಂಡು ರಿಯಾಳ ಫೋನ್ನ ಹುಡುಕ್ತಾ ಇರ್ತಾಳೆ. ಆಗ ಟೆನ್ಷನ್ ಅಲ್ಲಿ ಬಟ್ಟೆ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಹರಡ್ತಾಳೆ. ಮೊಬೈಲ್ ಸಿಗಲ್ಲ. ಅಯ್ಯೋ ಛೆ, ಎಂತ ಕೆಲ್ಸ ಆಗೋಯ್ತು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾಳೆ. ಆಗ ಅವಳಿಗೆ ಬೆಡ್ ಕೆಳಗಡೆ ಬಿದ್ದಿದ್ದ ರಿಯಾ ಫೋನ್ ಕಾಣಿಸುತ್ತೆ. ಹೋಗಿ ರಿಯಾ ಫೋನ್ನ ತಗೊಂಡು ಆನ್ ಮಾಡಿ ಗ್ಯಾಲರಿ ಓಪನ್ ಮಾಡ್ತಾಳೆ. ಅದ್ರಲ್ಲಿ ಒಂದು ವಿಡಿಯೋ ಇರುತ್ತೆ. ಅದನ್ನ ನೋಡಿ ರಚನಾಳ ಎದೆ ಡವ ಡವ ಅಂತ ಬಡ್ಕೊಳ್ಳೋದಕ್ ಶುರುವಾಗುತ್ತೆ. ಉಸಿರು ಮೇಲೆ ಕೆಳಗೆ ಆಗುತ್ತೆ. ರಚನಾ ನಿಧಾನವಾಗಿ ಆ ವಿಡಿಯೋನ ಪ್ಲೇ ಮಾಡೇ ಬಿಡ್ತಾಳೆ. ರಿಯಾ ವಿಡಿಯೋ ನೋಡ್ತಾ ನೋಡ್ತಾ ಅವಳ ಮುಖದಲ್ಲಿ ಇದ್ದ ಟೆನ್ಷನ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಕಣ್ಣುಗಳಿಂದ ರಕ್ತನೇ ಬರ್ತಿದ್ದೇನೋ ಅನ್ನೋಷ್ಟು ಕಣ್ಣು ಕೆಂಪಾಗ್ತಾ ಹೋಗುತ್ತೆ. ಅದನ್ನ ನೋಡ್ತಾ ನೋಡ್ತಾ ಅಮ್ಮ ಅಂತ ಜೋರಾಗಿ ಕಿರಿಚ್ಕೊಂಡು ಆ ಮೊಬೈಲ್ನ ದೂರ ಬಿಸಾಕ್ಬಿಡ್ತಾಳೆ. ರಚನಾ ಭಯದಲ್ಲಿ ಬೆವರ್ತಾ ತನ್ನ ಬಾಯನ್ನ ಕೈನಲ್ಲಿ ಮುಚ್ಕೊಂಡು ಒಂದು ಮೂಲೆಯಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾಳೆ. ರಚನಾ ಜಸ್ಟ್ ಆ ಒಂದು ವಿಡಿಯೋ ನೋಡಿ ಯಾಕಿಷ್ಟೊಂದು ಭಯ ಪಡ್ತಾಳೆ? ಅದ್ರಲ್ಲಿ ಅಂಥದ್ದೇನಿತ್ತು? ಅವತ್ತು ರಿಯಾ ಆ ರೂಮ್ ನಂಬರ್ 090 ಒಳಗಡೆ ಏನ್ ನೋಡಿದ್ಲು? ಸತ್ಯ ನಿಮಗ್ ಗೊತ್ತಾಗ್ಲೇಬೇಕು. ಈ ಕತೆ ಮುಂದೆ ಏನಾಗುತ್ತೆ ಅಂತ ನಾನ್ ನಿಮ್ಗೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ತಿಳಿಸ್ತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿನಿವಾಲಿ ಸ್ಟೋರೀಸ್. ಮತ್ತೆ ಸಿಗೋಣ. ನಮಸ್ತೆ.